ಜುಲೈ 15 ಬುಧವಾರದಂದು ಬೆಳಗ್ಗೆ 10 ಗಂಟೆಗೆ ಮಟ್ಟಿಹಾಳ ಕ್ರಾಸ್ ಹತ್ತಿರ ಲಿಫ್ಟ್ ಇರಿಗೇಷನ್ಗಳ ಮೂಲಕ ನೀರು ಬಿಡುವ ವಿಷಯದ ಕುರಿತು ಚರ್ಚೆ ಮಾಡಲು ವಿಜಯಪುರ ಜಿಲ್ಲೆಯ ರೈತರ ಸಭೆ ಕರೆಯಲಾಗಿದೆ ಎಂದು ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಹೇಳಿದರು. ಕೋಲಾರ ಪಟ್ಟಣದ ತಮ್ಮ ಸ್ವಗೃಹದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಈಗಾಗಲೇ ಆಲ್ಮಟ್ಟಿ ಜಲಾಶಯದಲ್ಲಿ 90 ಟಿಎಂಸಿಗಿಂತಲೂ ಹೆಚ್ಚು ನೀರು ಸಂಗ್ರಹವಾಗಿದೆ. ವಿಜಯಪುರ, ಬಾಗಲಕೋಟ ಜಿಲ್ಲೆಯಲ್ಲಿ ಕೆನಾಲ್ ಮೂಲಕ ನೀರಾವರಿ ವ್ಯವಸ್ಥೆ ಇಲ್ಲ. ಏತ ನೀರಾವರಿ ಮೂಲಕ ಭೂಮಿಗೆ ನೀರು ಒದಗಿಸಲಾಗುತ್ತಿದೆ. ಇನ್ನೂವರೆಗೂ ಮುಳವಾಡ ಏತ ನೀರಾವರಿ 3ನೇ ಹಂತ ಪೂರ್ಣವಾಗಿಲ್ಲ. ಹಣಮಾಪುರ ಜಾಕ್ವೆಲ್ನಿಂದ ಪಶ್ಚಿಮಕ್ಕೆ 85 ಕಿಲೋಮೀಟರ್, ಗೋಠೆ ಗದ್ಯಾಳದವರೆಗೆ ಹಾಗೂ ಪೂರ್ವಕ್ಕೆ 17 ಕಿಲೋಮೀಟರ್, ವಂದಾಲದವರೆಗೆ ಸುಮಾರು 30,000 ಹೆಕ್ಟೇರ್ ನೀರಾವರಿಯಾಗಿದೆ. ನಾನು 2012ರಲ್ಲಿ ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಮಸೂತಿ ಜಾಕ್ವೆಲ್ ಪ್ರಾರಂಭ ಮಾಡಿದ್ದೆ. ಈ ಜಾಕ್ವೆಲ್ ಮೂಲಕ ಜಿಲ್ಲೆಗೆ ಕುಡಿಯುವ ನೀರಿನ ಸಲುವಾಗಿ ಹಾಗೂ ಕೆರೆ ತುಂಬುವ ಯೋಜನೆಗೆ ಅನುಕೂಲವಾಗಿದೆ. ಈ ವರ್ಷ ಮುಂಗಾರು ಮಳೆ ಆಗಲಿಲ್ಲ. ರೈತರು ಸಹ ಮುಂಗಾರು ಬೆಳೆಗಳನ್ನ ಬಿತ್ತನೆ ಮಾಡಿಲ್ಲ. ಅಲ್ಪ ಸ್ವಲ್ಪ ಬಿತ್ತನೆ ಮಾಡಿದ ಬೆಳೆಗಳು ಸಹ ಒಣಗಿ ಹೋಗಿವೆ. ಹೀಗಾಗಿ ರೈತರ ಸಂಕಷ್ಟವನ್ನ ಪರಿಗಣಿಸಿ ಜುಲೈ 14ರ ಒಳಗಡೆ ಲಿಫ್ಟ್ ಇರಿಗೇಷನ್ ಮೂಲಕ ನೀರು ಬಿಡುವಂತೆ ಸರ್ಕಾರಕ್ಕೆ ನಾನು ಮನವಿಯನ್ನ ಮಾಡಿಕೊಂಡಿದ್ದೆ. ಆದರೆ ಸರ್ಕಾರ ಹಾಗೂ ನೀರಾವರಿ ಇಲಾಖೆಯಿಂದ ನನಗೆ ಇನ್ನೂವರೆಗೂ ಯಾವುದೇ ಉತ್ತರ ಬಂದಿಲ್ಲ. ಹೀಗಾಗಿ ರೈತರ ಸಮಸ್ಯೆಯನ್ನ ಅರಿತು ಇದೇ ಜುಲೈ 15 ಅಂದರೆ ನಾಳೆ ಬುಧವಾರ 10 ಗಂಟೆಗೆ ಮಟ್ಟಿಹಾಳ ಕ್ರಾಸ್ನಲ್ಲಿ ಲಿಫ್ಟ್ ಇರಿಗೇಷನ್ ಮೂಲಕ ನೀರು ಬಿಡುವ ವಿಷಯದ ಕುರಿತು ಚರ್ಚೆ ಮಾಡಲು ವಿಜಯಪುರ ಜಿಲ್ಲೆಯ ರೈತರ ಸಭೆ ಕರೆಯಲಾಗಿದೆ. ರೈತರು ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಲಹೆ ಸೂಚನೆ ಕೊಡಬೇಕು ಎಂದು ಈ ಮೂಲಕ ವಿನಂತಿಸಿಕೊಂಡಿದ್ದಾರೆ. ಈ ವರ್ಷ ಕೃಷ್ಣಾ ನದಿ ಉಪಸ್ಥಾನ ಮಹಾಬಳೇಶ್ವರ ಬೆಟ್ಟಕ್ಕೆ, ಸಹ್ಯಾದ್ರಿ ಬೆಟ್ಟಕ್ಕೆ ಮೃಗಶಿರ ಮಳೆ ಕೈ ಕೊಟ್ಟದ್ರಿಂದ ಆರಿದ್ರ ಮಳೆ ಕಡೆ ಚರಣದಲ್ಲಿ ಒಂದು 4-5 ದಿವಸ ಸರಿಯಾಗಿ ಆಗಿದ್ದರಿಂದ ಆಲ್ಮಟ್ಟಿ ಜಲಾಶಯಕ್ಕೆ ಇವತ್ತು ಸುಮಾರು 90 ಟಿಎಂಸಿಗಿಂತ ಹೆಚ್ಚು ನೀರು ಸಂಗ್ರಹ ಆಗೋದಕ್ಕೆ ಆ ಒಂದು ಪುಣ್ಯದ ಮಳೆ ಕಾರಣ ಅಂತಕ್ಕಂಥದ್ದನ್ನು ನೆನೆಸ್ಬೇಕು ನಾವು. ಮತ್ತು ಬಾಗಲಕೋಟೆ, ವಿಜಯಪುರ ಜಿಲ್ಲೆಯಲ್ಲಿ ಆಲ್ಮಟ್ಟಿ ಜಲಾಶಯದಿಂದ ಕೆನಾಲ್ ಮುಖಾಂತರ ನೀರಾವರಿ ಆಗ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲ. ಏನೇ ಇದ್ರೂ ಕೂಡ ನಾರಾಯಣಪುರ ಡ್ಯಾಮ್ನಿಂದ ಆ ಕಡೆ ಗುಲ್ಬರ್ಗ, ರಾಯಚೂರು, ಇಂಡಿ ಭಾಗದ ಒಂದು 10% ಭೂಮಿಗೆ, ಸಿಂದಗಿ ಭಾಗದ ಒಂದು 10% ಭೂಮಿಗೆ ನೀರು ಹೋಗ್ತಕ್ಕಂಥದ್ದು ವ್ಯವಸ್ಥೆ ಇರತಕ್ಕಂಥದ್ದು. ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳು ಕೇವಲ ಯಾತ ನೀರಾವರಿಗಳ ಮುಖಾಂತರವಾಗಿ ನೀರು ಉಣಿಸ್ತಕ್ಕಂಥ ವ್ಯವಸ್ಥೆ ಇರತಕ್ಕಂಥದ್ದು. ಮುಳವಾಡ ಎತ್ ನೀರಾವರಿ, ಚಿಮ್ಮಲಿಗಿ ಎತ್ ನೀರಾವರಿ, ಗುತ್ತಿ ಬಸವಣ್ಣ ಎತ್ ನೀರಾವರಿ, ಆ ಕಡೆ ಬಾಗಲಕೋಟೆ ಜಿಲ್ಲೆಯ ಸ್ವರ್ಣ ಮತ್ತು ಹೆರ್ಕಲ್ ಏತ್ ನೀರಾವರಿಗಳ ಮುಖಾಂತರವಾಗಿ ನೀರಾವರಿ ಆಗ್ತಕ್ಕಂಥದ್ದು. ಮತ್ತು ಇನ್ನೂ ಕೂಡ ಮುಳವಾಡ ಏತ್ ನೀರಾವರಿ 3ನೇ ಹಂತ ಪೂರ್ತಿ ಆಗಿಲ್ಲ. ಇನ್ನೂ ಕೂಡ ಕೇವಲ 519ರಲ್ಲಿ ನೀರಾವರಿ ಆಗೋದಕ್ಕೆ ಮಟ್ಯಾಳ ಜಾಕ್ವೆಲ್ನಿಂದ, ಹಂಬಾಪುರ ಜಾಕ್ವೆಲ್ನಿಂದ ಪಶ್ಚಿಮಕ್ಕೆ ಒಂದು 85 ಕಿಲೋಮೀಟರ್ ಐತಿ, ಗೋಟೆ ಗದ್ಯಾಳತನ. ಆ ಕಡೆ ಪೂರ್ವಕ್ಕೆ 17 ಕಿಲೋಮೀಟರ್, ವಂದಾಲವರೆಗೆ ನೀರಾವರಿ ಸುಮಾರು 30,000 ಹೆಕ್ಟೇರ್ ನೀರಾವರಿ ಆಗ್ತಕ್ಕಂಥದ್ದು. ಅಂದರೆ 70-75,000 ಎಕರೆ. ಅದನ್ನು ಬಿಟ್ಟರೆ ಮಸೂತಿ ಜಾಕ್ವೆಲ್ನಿಂದ ಏನು 2012ರೊಳಗೆ ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ ಬೊಮ್ಮಾಯಿ ಸಾಹೇಬರಿಂದ ಒಂದು ಪ್ರಾರಂಭ ಮಾಡಿದ್ವಿ. ಅದು ಇಡೀ ಜಿಲ್ಲೆಯ ಕುಡಿಯುವ ನೀರಿನ ಸಲುವಾಗಿ ಕೆರೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದು. ಅದು ಭೂಮಿಗೆ ನೀರು ಹೋಗ್ತಕ್ಕಂಥದ್ದಲ್ಲ. ಹೀಗಾಗಿ ನಾವು ಮೊನ್ನೆ 9ನೇ ತಾರೀಕಿಗೆ ಮಾನ್ಯ ಈ ಸರ್ಕಾರದ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ಕೃಷ್ಣಾ ಜಲಭಾಗ್ಯ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮತ್ತು ಕೃಷ್ಣಾ ಜಲಭಾಗ್ಯ ನಿಗಮದ ಮುಖ್ಯ ಅಭಿಯಂತರರಿಗೆ ಮನವಿಯನ್ನು ಕೊಟ್ಟಿದ್ದೆ. ನಾನು ಈ ವರ್ಷ ಬರಗಾಲ ಇದ್ದಿದ್ದರಿಂದ ಇನ್ನೂ ಕೂಡ ಒಂದು ಹನಿ ಮಳೆ ಕೂಡ ಆಗಿಲ್ಲ. ವಿಜಯಪುರ ಜಿಲ್ಲೆ ಆ ದೋಣಿ ಭಾಗದಾಗ ಒಂದು ಸ್ವಲ್ಪ ಆಗಿದ್ದು ಬಿಟ್ಟರೆ ಮತ್ತೆಲ್ಲೂ ಮಳೆ ಆಗಿಲ್ಲ. ಬಿತ್ತನೆ ಕೂಡ ಆಗಿಲ್ಲ. ಮುಂಗಾರಿ ಬೆಳೆಗಳಾಗಿರ್ತಕ್ಕಂಥ ಗೋವಿನ ಜೋಳ, ತೊಗರಿ, ಹೆಸರು, ಮೂಕ್ರಿ, ಅಲಸಂದಿ, ಸಜ್ಜಿ ಯಾವುದೇ ಬೆಳೆ ಬಿತ್ತನೆ ಕೂಡ ಆಗಿಲ್ಲ. ಅಕಸ್ಮಾತ್ ಎಲ್ಲರೂ ಒಂದು ಸ್ವಲ್ಪ ಬಿತ್ತಿದ್ರು ಕೂಡ ಇವತ್ತು ಮಳೆ ಇಲ್ಲಾಂದ್ರೆ ಕೊನೆಗೆ ಹೊರಗತ್ತೆ. ಹೀಗಾಗಿ ನಾವು ಮೊನ್ನೆ ಮನವಿ ಮಾಡಿರ್ತಕ್ಕಂಥದ್ದು ಈ ಬಂದಂಥ ಸುಮಾರು ಏನು 90 ಟಿಎಂಸಿಗಿಂತ ಹೆಚ್ಚು ನೀರು ಸಂಗ್ರಹ ಆಗೈತಿ. ಈ ನೀರನ್ನು ವಿಜಯಪುರ ಜಿಲ್ಲೆಯ ಏನು ನಾವು ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ರೈತರು ಈ ಯೋಜನೆಯನ್ನು ಕಟ್ಟುವಾಗ ಭೂಮಿ ಕಳ್ಕೊಂಡಿವಿ, ಊರುಗಳನ್ನು ಕಳ್ಕೊಂಡಿವಿ. ಇಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಏನು 30,000 ಹೆಕ್ಟರ್ ನೀರಾವರಿ ಐತಿ. ಇದಷ್ಟು ಸಣ್ಣ ಭಾಗ ಇರ್ತಕ್ಕಂಥ ನೀರಾವರಿ ಇದಿಷ್ಟೇ. ಅದಕ್ಕೆ ಈ ಲಿಫ್ಟ್ ಇರಿಗೇಷನ್ಗಳ ಮುಖಾಂತರವಾಗಿ ತಕ್ಷಣ 14/7/2026 ಅಂದರೆ ಈ ದಿವಸ
ಅಮಾವಾಸ್ಯೆ ಒಳಗಾಗಿ ನೀರು ಬಿಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಂಡಿದ್ದೇವೆ ನಾವು. ಮತ್ತು ಅದ್ರ ಜೊತೆಗೆ ಈ ಆಲಮಟ್ಟಿ ಜಲಾಶಯದ ನೀರನ್ನು ಬಿಡುವಂಥ ವ್ಯವಸ್ಥೆ ಸಲುವಾಗಿ ಒಂದು ನೀರು ನಿರ್ವಹಣಾ ಸಲಹಾ ಸಮಿತಿ ಅಂತ ಮಾಡ್ಯಾರ. ಅದಕ್ಕೆ ಬಾಗಲಕೋಟೆ ಜಿಲ್ಲೆಯ ಮಂತ್ರಿಗಳು ಉಸ್ತುವಾರಿ ಆಗಿರ್ತಾರೆ, ಅಧ್ಯಕ್ಷ ಆಗಿರ್ತಾರೆ. ಇನ್ನೂ ಆ ಮೀಟಿಂಗ್ ಕೂಡ ಆಗಿಲ್ಲ. ಮತ್ತು ಆ ಮೀಟಿಂಗ್ ಯಾವಾಗ ನಮ್ಮ ಮನಸ್ಸಿಗೆ ಬಂದಾಗ ಮೀಟಿಂಗ್ ಮಾಡ್ತಿರ್ತಾರೆ. ಅದರಿಂದ ನಮ್ಮ ಯಾತ ನೀರಾವರಿಗಳಿಗೆ ನೀರಾವರಿ ಮಾಡಲಿಕ್ಕೆ ಮತ್ತು ಕುಡಿಯುವ ನೀರಿಗೆ ತೊಂದರೆ ಆಗುತ್ತೆ. ಹೀಗಾಗಿ ನಾವು ಮೊನ್ನೆ ನನ್ನ ಪತ್ರದಲ್ಲಿ ಏನು ಕೊಟ್ಟಿನ ವಿಷಯ ತಿಳಿಸಿನಿ ಅಂತ ಹೇಳಿದ್ರೆ, ಮುಳವಾಡ, ಚಿಮ್ಮಲಿಗಿ, ಗುತ್ತಿ ಬಸವಣ್ಣ, ಹೆರ್ಕಲ್ಲ, ಮರವಳೈತ ಏನು ನೀರಾವರಿ ಬರ್ತಾವೆ ಈ ಭಾಗದಾಗ, ಇವನ್ನ ಕೃಷ್ಣಾ ಜಲಭಾಗ್ಯ ನಿಗಮದ ನೀರು ನಿರ್ವಹಣಾ ಸಮಿತಿ ಸಲಹಾ ಸಮಿತಿ ಏನೈತಿ ಆ ಸಮಿತಿ ವ್ಯಾಪ್ತಿಯಿಂದ ಹೊರಗಿಡ್ಬೇಕಂತ ಮನವಿ ಮಾಡೀನಿ ನಾವು. ಅದಕ್ಕೆ ಜೋಡಣೆ ಮಾಡಬಾರ್ದು. ಮಳೆಯಾಗ ನೀರು ಬಂದ ಕೂಡ ರೈತ ಯಾವ ತನ್ನ ಹೊಂದಾಗಿ ಪಂಪ್ ಚಾಲೂ ಮಾಡ್ತಾನೆ ಹಂಗೆ ಲಿಫ್ಟ್ ಇರಿಗೇಷನ್ ಚಾಲೂ ಮಾಡುವಂಥದ್ದು ಆಗಬೇಕು. ಮತ್ತು ಇಲ್ಲಿ ಬಳಕೆ ಆಗ್ತಕ್ಕಂಥ ನೀರು ಎಷ್ಟು ಅಂತ ಹೇಳಿದ್ರೆ, ಏನಿದು 30,000 ಹೆಕ್ಟೇರ್ ಏನು ನೀರಾವರಿ ಆಗ್ತೈತೆ ಇಲ್ಲಿ, ಅದಕ್ಕೆ ಸುಮಾರು ಒಂದು 1,000 ಕ್ಯೂಸೆಕ್ಸ್ ನೀರು ಬೇಕು ಒಂದು ದಿವಸಕ್ಕೆ. ಇದಕ್ಕೆ ಇನ್ನು ಮಸೂತಿ ಹತ್ರ ಏನಲ್ಲಿ ನಾವು ಕೆರೆ ತುಂಬ ಕುಡಿಯೋಕೆ ಏನು ಮಾಡೀವಿ, ಅದಕ್ಕೊಂದು 12 ಕ್ಯೂಸೆಕ್ಸ್ ಬೇಕು. ಎರಡೂ ಸೇರಿದ್ರೆ ಪ್ರತಿ ದಿವಸ ಪಂಪ್ ಚಾಲೂ ಮಾಡಿದ್ರೆ 2,400 ಕ್ಯೂಸೆಕ್ಸ್ ನೀರು ಬಳಕೆ ಆಕೈತಿ. ಅಂದ್ರೆ ಒಂದು 30 ದಿವಸ ಚಾಲೂ ಮಾಡಿದ್ರು ಕೂಡ ಒಂದು 60,000 ರಿಂದ 70,000 ಕ್ಯೂಸೆಕ್ಸ್ ನೀರು ಮಾತ್ರ ಈ ಜಿಲ್ಲೆಗೆ ಉಪಯೋಗ ಆಗ್ತಕ್ಕಂಥದ್ದು. ಹೀಗಾಗಿ ನಾವು ಅದಕ್ಕೆ 14ನೇ ತಾರೀಕು ಇವತ್ತು ಅಮಾವಾಸ್ಯೆ ಒಳಗಾಗಿ ಅದನ್ನು ಈ ನೀರು ನಮ್ಮ ಬೇಡಿಕೆಗೆ ಮನ್ನಣೆ ಮಾಡಿ ಕಾಲುವೆಗಳಿಗೆ ನೀರು ಹರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿದರೂ ಕೂಡ ಇಲ್ಲಿವರೆಗೆ ಅದ್ರ ಬಗ್ಗೆ ಯಾವುದೇ ಉತ್ತರ ಸರ್ಕಾರದಿಂದ ಮತ್ತು ನೀರಾವರಿ ಇಲಾಖೆಯಿಂದ ನನಗಿನ್ನೂ ಬಂದಿಲ್ಲ. ಮತ್ತು ನಿನ್ನೆ ಕೂಡ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೂಡ ಈ ವಿಷಯವನ್ನು ಮನದಟ್ಟು ಮಾಡಿಕೊಟ್ಟು ಬಂದಿದ್ದೆ ನಾನು. ಅವರು ಕೂಡ ಬೇಗನೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದರು. ಯಾರೋ ಈಗ ಹೇಳಿದರು ಸಂಜೆನಾಗ ಏನೋ ಒಂದು ಬೆಳಗಾವಿ ರಿಸರ್ವ್ ಕಮಿಷನರ್ ಆಫೀಸಿಂದ ಒಂದು ಮೀಟಿಂಗ್ ಆಕೈತಿ ಅಂತಕ್ಕಂಥ ಮಾತು ಆರ್ಟಿ ಸುದ್ದಿ ಬರ್ತಾರೆ. ಅಧಿಕೃತವಾಗಿ ಗೊತ್ತಿಲ್ಲ ನನಗೆ. ಆ ಮೀಟಿಂಗ್ನಾಗ ಹಾಕಿ ಕೂಡ ಅವ್ರು ಸಂಜೆಗೆ ಅಥವಾ ನಾಳೆಗೆ ಆ ವಿಷಯ ಹೇಳಿದ್ರು ಕೂಡ ನಮಗೇನು ಸ್ವಾಗತ ಮಾಡ್ತೀವಿ ನಾವು. ಆದರೆ ಇನ್ನೂವರೆಗೆ ಆ ಸುದ್ದಿ ಬಂದಿಲ್ಲ. ಅದಕ್ಕೆ ನಾವು ರೈತರು ಏನು ಮಾಡ್ತೀವಿ, ನಾಳೆಗೆ 10:30 ಗಂಟೆಗೆ ಈ ವಿಷಯವಾಗಿ ನಾವೇನು ಹೇಳಿದ್ದೀವಿ 15ನೇ ತಾರೀಕಿನ ನಂತರ ನಾವು ಸ್ವತಃ ನಾವೇ ಹೋಗಿ ಆ ಪಂಪ್ ಚಾಲೂ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ ಸರ್ ಇಲಾಖೆಯವರು ಮಾಡ್ಲಿಕ್ಕಂದ್ರೆ. ಅದಕ್ಕೆ ಅದನ್ನು ಚರ್ಚೆ ಮಾಡಿ ನಿರ್ಣಯ ತಗೊಳ್ಳೋ ಸಲುವಾಗಿ ನಾಳೆ 10:30 ಗಂಟೆಗೆ ಮಟ್ಯಾಳ ಕ್ರಾಸ್ದಲ್ಲಿ ಈ ಭಾಗದ ವಿಜಯಪುರ ಜಿಲ್ಲೆಯ ಎಲ್ಲ ರೈತರ ಒಂದು ಸಭೆಯನ್ನು ನಾವು ಕರೆದಿದ್ದೀವಿ. ಆ ಸಭೆಗೆ ರೈತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತು ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೀನಿ. ಅಷ್ಟರೊಳಗಾಗಿ ಸರ್ಕಾರ ನಮ್ಮ ಬೇಡಿಕೆಯನ್ನು ಮನ್ನಣೆ ಮಾಡಿದರೆ ಅಲ್ಲೂ ಕೂಡ ನಾವು ಸಕಾರಾತ್ಮಕವಾದ ನಿರ್ಣಯವನ್ನು ನಾವು ನಾಳೆ ಸಭೆಯಲ್ಲಿ ನಾವು ತಗೋತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ. ನಾನು ವಿಶಾಲ್ ಪ್ರಕಾಶ್ ರಾಸ್ಕರ್, ವಿಶಾಲ್ ಸೈಕಲ್ ಮಾಲ್ ಬಿಜಾಪುರದಿಂದ. ಇವತ್ತು ನಾವು ಒಂದು ವಿಶೇಷವಾಗಿ ಎಲ್ಲ ಚಿಕ್ಕ ಮಕ್ಕಳು ಹಾಗೆ ದೊಡ್ಡವರಿಗೆ ಸೈಕಲ್ಗಳನ್ನು ಸ್ಪೆಷಲ್ ಆಫರ್ದೊಳಗೆ ಕೊಡ್ಬೇಕಂತ ಹೇಳಿ ವಿನಂತಿ ಪೂರ್ವಕವಾಗಿ ಎಲ್ಲ ಕಸ್ಟಮರ್ಗೆ ಹೇಳ್ತಾ ಇದ್ದೀನಿ. ಇವತ್ತು ನಾವು ಪೂರಾ ಭಾರತ್ ಆಲ್ ಓವರ್ ಇಂಡಿಯಾ ಎಲ್ಲರಿಗಿಂತ ಕಡಿಮೆ ರೇಟ್ದಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ಪ್ರಮಾಣ ಮಾಡಿ, ಹಾಗೆ ನಾವು ಚಾಲೆಂಜ್ ಕೂಡ ಮಾಡಿ ನಾವು ಸೇಲ್ ಮಾಡ್ತಾ ಇದ್ದೀವಿ. ನೋಡ್ಬೋದು ನಮ್ಮ ಹತ್ರ ಅತಿ ಉತ್ತಮ ಕ್ವಾಲಿಟಿ ಸೈಕಲ್ಗಳು, ವಾಕರ್ಗಳು, ಟ್ರೈಸಿಕಲ್ಗಳು ಅತಿ ಕಡಿಮೆ ಬೆಲೆದಲ್ಲಿ ನಾವು ಕೊಡ್ತಾ ಇದ್ದೀವಿ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ವಿವಿಧ ರೀತಿಯ ಬೈಸಿಕಲ್ ಹಾಗೂ ಮಕ್ಕಳ ಆಟಿಕೆ, ವಾಹನ ಹಾಗೂ ಸೈಕಲ್ ಮಾರಾಟಕ್ಕೆ ಲಭ್ಯ. ವಿಜಯಪುರದಲ್ಲಿ ಪ್ರಸಿದ್ಧ ವಿಶಾಲ್ ಸೈಕಲ್ ಮಾಲ್. ಇದು ಕರ್ನಾಟಕದ ವಿಜಯಪುರ, ಹುಬ್ಬಳ್ಳಿ, ಬೆಳಗಾವಿ, ಗೋಕಾಕ್ನಲ್ಲಿ ಪ್ರಮುಖ ಸೈಕಲ್ ಡೀಲರ್ ಶೋರೂಮ್ ಹೊಂದಿದ್ದು, ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲಾ ರೀತಿಯ ವಿವಿಧ ಸೈಕಲ್ಗಳನ್ನ ಅತ್ಯುತ್ತಮ ಬೆಲೆಯಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ ಮತ್ತು ಚಿಕ್ಕ ಮಕ್ಕಳಿಗೆ ಸಹಿತ ಆರಂಭಿಕ ಬೆಲೆ 1,000 ರೂಪಾಯಿಯಿಂದ ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಸೈಕಲ್ ಸಿಗುತ್ತವೆ. ಸೈಕಲ್ ಕಲಿಯುತ್ತಿರುವ ಚಿಕ್ಕ ಮಕ್ಕಳಿಗೆ ಹೇಳಿ ಮಾಡಿಸಿದಂತಿವೆ. ಟೈಲರ್ ವೀಲ್ ಸೈಕಲ್, BMX ಸೈಕಲ್, ಗೇರ್ ಸೈಕಲ್, ವಾಕಿಂಗ್ ಸೈಕಲ್ ಸೇರಿದಂತೆ ಇನ್ನು ಹಲವಾರು ರೀತಿಯ ವಿವಿಧ ಬಗೆಯ ಒಳ್ಳೆಯ ಗುಣಮಟ್ಟದ ಸೈಕಲ್ಗಳು ಲಭ್ಯವಿದ್ದು, ಜೊತೆಗೆ ಮಕ್ಕಳ ಆಟಿಕೆಗಾಗಿ ಬ್ಯಾಟರಿ ಚಾಲಿತ ಜೀಪ್ ಮತ್ತು ಬೈಕ್ ಕೂಡ ಇವರಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ದೊರೆಯುತ್ತವೆ. ಹಾಗಾದ್ರೆ ಇನ್ನೇಕೆ ತಡ, ಹಿಂದೆ ಬನ್ನಿ, ಭೇಟಿ ನೀಡಿ. ಸ್ಥಳ ವಿಶಾಲ್ ಸೈಕಲ್ ಸ್ಟೇಷನ್ ಹಿಂದೆ ರೋಡ್, ಲಯೋಲಾ ಶಾಲೆ ಹತ್ತಿರ ಮತ್ತು ವಿನಾಯಕ್ ಹೋಟೆಲ್ ಹಿಂದೆ, ವಿಜಯಪುರ. ಮೊಬೈಲ್ ನಂಬರ್ 9481857669 ಮತ್ತು ಹುಬ್ಬಳ್ಳಿಯ ಸ್ಥಳ ಗ್ಯಾಲಕ್ಸಿ ಮಾಲ್, ಗ್ರೌಂಡ್ ಫ್ಲೋರ್, ಶಾಪ್ ನಂಬರ್ 22, ಸ್ಟೇಷನ್ ರೋಡ್, ಹುಬ್ಬಳ್ಳಿ. ಮೊಬೈಲ್ ನಂಬರ್ 9593503355. ಬೆಳಗಾವಿಯ ಸ್ಥಳ ವಿಶಾಲ್ ಸೈಕಲ್ ಮಾಲ್, ನಂಬರ್ 370, ಮೇನ್ ರೋಡ್, ಕಪಿಲೇಶ್ವರ ಕಾಲೋನಿ, ರೂಪಾಲಿ ಥಿಯೇಟರ್ ಹತ್ತಿರ, PB ರೋಡ್, MRF ಟೈರ್ ಶೋರೂಮ್ ಪಕ್ಕ, ಬೆಳಗಾವಿ. ಮೊಬೈಲ್ ನಂಬರ್ 9733
057355 ಹಾಗೂ ಗೋಕಾಕ್ ವಿಶಾಲ್ ಸೈಕಲ್ ಮಾಲ್ ಮೊಬೈಲ್ ನಂಬರ್ 8660362288. ವಿಶಾಲ್ ಸೈಕಲ್ ಮಾಲ್ ಈ ಮಳಿಗೆಗೆ ಬನ್ನಿ, ಇಂದೇ ಭೇಟಿ ನೀಡಿ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ವಿವಿಧ ರೀತಿಯ ಬೈಸಿಕಲ್ ಹಾಗೂ ಮಕ್ಕಳ ಆಟಿಕೆ ವಾಹನ ಹಾಗೂ ಸೈಕಲ್ ಬಿಡಿ ಭಾಗಗಳನ್ನ ಯೋಗ್ಯ ದರದಲ್ಲಿ ಗುಣಮಟ್ಟದ ಸೈಕಲ್ಗಳನ್ನ ಖರೀದಿಸಿ.